ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ನನ್ನ ಮಗಳ ಫೇವ್ರೆಟ್ ಮಾಡ್ತಿದ್ದೇನೆ. ಅವಳಿಗೆ ಚೀಸ್ ಬಾಲ್ಸ್ ಅಂದ್ರೆ ತುಂಬಾ ಇಷ್ಟ. ಎಷ್ಟು ಸಲ ಮಾಡಿ ತಿಂತಾಳೆ ಅಂತ ಇಲ್ಲ. ಈಸಿ ರೆಸಿಪಿ, ಮತ್ತೆ ಮಕ್ಕಳಿಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುವ ರೆಸಿಪಿ ಇದು. ಇದನ್ನು ಮಾಡಿ ಕೊಡಿ, ಮಕ್ಕಳಿಗೆ ತುಂಬಾ ಖುಷಿಯಾಗಿ ತಿಂತಾರೆ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡು. ನಾನಿವತ್ತು ಚಿಕನ್ ಚೀಸ್ ಬಾಲ್ಸ್ ಮಾಡ್ತಿದ್ದೇನೆ. ತುಂಬಾ ಟೇಸ್ಟಿಯಾಗಿ ಬರ್ತದೆ, ಮತ್ತೆ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಖುಷಿಯಲ್ಲಿ ತಿಂತಾರೆ. ಬನ್ನಿ ಹೇಗೆ ಮಾಡುದು ಅಂತ ನೋಡುವ. ನಾನು 1 kg ಮೀನ್ಸ್ ತೆಕ್ಕೊಂಡಿದ್ದೇನೆ. ಇದಕ್ಕೆ ನಾನು ಒಂದು ಪೊಟೆಟೊ ಹಾಕ್ತಿದ್ದೇನೆ, ಅಂದ್ರೆ ಬಾಯ್ಲ್ ಮಾಡಿ ಸ್ಮ್ಯಾಶ್ ಮಾಡಿ ಹಾಕ್ತಿದ್ದೇನೆ. ಇದು ಆಪ್ಷನಲ್, ಇದು ಹಾಕದೆ ಕೂಡ ಇದು ಮಾಡಬಹುದು, ಅದು ಕೂಡ ಒಳ್ಳೆ ಟೇಸ್ಟ್ ಬರ್ತದೆ. ಮತ್ತೆ ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, ಅರ್ಧ ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್. ಇದು ಕೂಡ ಆಪ್ಷನಲ್, ಬೇಡ ಅಂದ್ರೆ ಹಾಕದಿರಬಹುದು, ಮಕ್ಕಳಿಗೆ ತಿನ್ಲಿಕ್ಕೆ ಕಷ್ಟ ಆಗುದಾದ್ರೆ. 1 ಟೀ ಸ್ಪೂನ್ ಗಾರ್ಲಿಕ್ ಪೌಡರ್, 1 ಟೀ ಸ್ಪೂನ್ ಆನಿಯನ್ ಪೌಡರ್, 1 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, 1 ಟೀ ಸ್ಪೂನ್ ಪ್ಯಾಪ್ರಿಕಾ ಪೌಡರ್, ಮತ್ತೆ 1 ಟೀ ಸ್ಪೂನ್ ಒರೆಗಾನೋ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ಯಾಕಂದ್ರೆ ಆ ಮಸಾಲೆ ಎಲ್ಲ ಕರೆಕ್ಟ್ ಮಿಕ್ಸ್ ಆಗ್ಬೇಕಲ್ಲ, ಅದಕ್ಕೋಸ್ಕರ ಒಳ್ಳೆ ಮಿಕ್ಸ್ ಮಾಡಿ. ನೋಡಿ ಹೀಗೆ ಮಿಕ್ಸ್ ಆಗ್ಬೇಕು ಒಳ್ಳೆಯಾಗಿ. ಈಗ ನಾವು ಇದರದ್ದು ಬಾಲ್ಸ್ ಮಾಡಿ, ಚಿಕ್ಕ ಅಲ್ಲ, ನಾನು ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಮಾಡಿದ್ದೇನೆ. ಸೊ ನಿಮ್ಮ ಇಷ್ಟ, ಚಿಕ್ಕ ಮಾಡುದಾದ್ರೂ ಮಾಡ್ಬೋದು, ದೊಡ್ಡ ಮಾಡ್ಲಿಕ್ಕೆ ಬೇಕಾದ್ರೂ ಮಾಡ್ಬೋದು. ನಾನು ಸ್ವಲ್ಪ ದೊಡ್ಡ ಬೌಲ್ಸ್ ಮಾಡ್ತಿದ್ದೇನೆ. ಇದಕ್ಕೆ ನಾನು ಚೀಸ್ ಚಪ್ ಮಾಡ್ತಿದ್ದೇನೆ. ನಾನು ಗ್ರೇಟೆಡ್ ಚೀಸ್ ಯೂಸ್ ಮಾಡ್ತಿದ್ದೇನೆ, ಯಾಕಂದ್ರೆ ಅದು ಒಳ್ಳೆಯಾಗಿ ಮೆಲ್ಟ್ ಆಗ್ತದೆ. ಆಗ ಚೆನ್ನಾಗಿ ಒಂದು ರೌಂಡ್ ಬಾಲ್ ಆಗಿ ಮಾಡಿ ಇದನ್ನೀಗ ಮೈದಾದಲ್ಲಿ ಡಸ್ಟ್ ಮಾಡಿ, ಒಳ್ಳೆ ಮಾಡಿ ಡಸ್ಟ್ ಮಾಡಿ. ಇದನ್ನು ನೀವು ಸ್ಟೋರ್ ಮಾಡಿ ರೆಫ್ರಿಜರೇಟರ್ ಅಲ್ಲಿ ಇಡಬಹುದು. ಈಗ ನಾನೀಗ ಇದರಲ್ಲಿ ಎಲ್ಲ ಮಾಡುದಿಲ್ಲ, ಅಲ್ಲಿ 4 ಉತ್ಕೊಳ್ತಿದ್ದೇನೆ. ಸೊ ಫಸ್ಟ್ ನಾನು ಎಗ್ ಅಲ್ಲಿ ಡಿಪ್ ಮಾಡ್ತಿದ್ದೇನೆ. ಎಗ್ ಬೀಟ್ ಮಾಡಿ ಇಟ್ಟಿದ್ದೆ, ಸ್ವಲ್ಪ ಸಾಲ್ಟ್ ಹಾಕಿದ್ದೆ. ಸೊ ಅದರಲ್ಲಿ ಡಿಪ್ ಮಾಡ್ತಾ ಇದ್ದೇನೆ. ನಾನು 4 ಮಾಡ್ತಿದ್ದೇನೆ. ಸೊ ಎಲ್ಲಾ 4 ಬಾಲ್ಸ್ ಅನ್ನು ನಾನು ಫಸ್ಟ್ ಎಗ್ ಅಲ್ಲಿ ಡಿಪ್ ಮಾಡ್ತಿದ್ದೇನೆ. ಈಗ ನಾನು ಬ್ರೆಡ್ ಕ್ರಮ್ಸ್ ಅಲ್ಲಿ ಇದನ್ನು ಚೆನ್ನಾಗಿ ಕೋಟ್ ಮಾಡ್ತಿದ್ದೇನೆ, ಒಳ್ಳೆಯಾಗಿ ಕೋಟ್ ಆಗ್ಲಿ. ಈಗ ಇದನ್ನು ಡೀಪ್ ಫ್ರೈ ಮಾಡಿ. ಡೀಪ್ ಫ್ರೈ ಮಾಡುವಾಗ ಫ್ಲೇಮ್ ಮೀಡಿಯಂ ಟು ಸ್ಲೋ ದಲ್ಲಿ ಇರ್ಲಿ, ಯಾಕಂದ್ರೆ ಇಲ್ಲದಿದ್ರೆ ಸ್ಪೀಡ್ ಇಟ್ರೆ ಅದು ಬೇಗ ಬರ್ನ್ ಆಗ್ತದೆ, ಮತ್ತೆ ಒಳಗೆ ಕರೆಕ್ಟ್ ಆಗಿ ಕುಕ್ ಆಗುದಿಲ್ಲ. ಅದಕ್ಕೋಸ್ಕರ ಚೆನ್ನಾಗಿ 2 ಸೈಡ್ ಹೀಗೆ ಕಲರ್ ಬರುವಷ್ಟು ಫ್ರೈ ಮಾಡಿ. ನಮ್ಮ ಚೀಸ್ ಬಾಲ್ಸ್ ರೆಡಿ ಆಗಿದೆ. ಇದನ್ನು ನೀವು ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡಬಹುದು. ಈಗ ನಾವು ಟೇಸ್ಟ್ ಮಾಡುವ. ನೋಡಿ ಚೀಸ್ ಹೇಗೆ ಮೆಲ್ಟ್ ಆಗಿದೆ ಅಂತ, ಎಷ್ಟು ಒಳ್ಳೆಯಾಗಿ ಮೆಲ್ಟ್ ಆಗಿದೆ ನೋಡಿ. ವಾವ್, ಒಳ್ಳೆ ಆಗ್ತದೆ ತಿನ್ಲಿಕ್ಕೆ ಕೂಡ. ಟ್ರೈ ಮಾಡಿ ನೋಡಿ, ಮತ್ತೆ ನಿಮ್ಮ ಮಕ್ಕಳಿಗೆ ಕೂಡ ಮಾಡಿ ಕೊಡಿ, ಅವರಿಗೆ ಕೂಡ ತುಂಬಾ ಖುಷಿ ಆಗ್ಬೋದು ತಿನ್ಲಿಕ್ಕೆ.
ಇದನ್ನ ಟ್ರೈ ಮಾಡಿ ಮತ್ತೆ ಮಕ್ಕಳಿಗೆ ಮಾಡಿ ಕೊಡಿ, ನೋಡಿ ಎಂತ ಹೇಳ್ತಾರೆ ಅಂತ, ಮತ್ತೆ ನಂಗೆ ಕಮೆಂಟ್ ಹಾಕಿ ಏನ್ ಹೇಳಿದ್ರು ಅಂತ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.